ಕಷ್ಟದಲ್ಲಿ ಸಿಗಾಕೊಂಡ ಮೇಲೆ ನಾವು 6 ಜನ ಮಕ್ಕಳು. 6 ಜನ ಮಕ್ಕಳನ್ನ ಸಾಕಬೇಕಂದ್ರೆ ನಮ್ಮ ತಾಯಿಗೆ ಎಷ್ಟು ಕಷ್ಟ ಆಗಿದೆ. ತಂದೆ ಇದ್ದಿದ್ರೆ ನಮ್ಗೆ ಅಷ್ಟು ಕಷ್ಟ ಆಗ್ತಾ ಇರಲಿಲ್ಲ. ತಂದೆ ಅಂದಿದ ತಕ್ಷಣ ನಮಗೆ ಕಣ್ಣಲ್ಲಿ ಬಂದ್ಬಿಡುತ್ತೆ. ಎಲ್ಲಿದ್ರು ತುಂಬ ಕಷ್ಟಪಟ್ಟಿದ್ದೀವಿ. ಎಲ್ಲ ಕಷ್ಟಪಟ್ಟು ಎಲ್ಲೆಲ್ಲೋ ಕೆಲಸ ಮಾಡಿಕೊಂಡು ಮುಂದೆ ಬಂದಿದ್ದೀವಿ. ಯಾರು ಗೊತ್ತಾಗುತ್ತೆ ನಮ್ಮ ಕಷ್ಟ, ನಮ್ಮನ್ನು ಯಾರು ಹೆಲ್ಪ್ ಮಾಡಲ್ಲ. ಇದ್ದಾಗ ಮಾತ್ರ ನಮ್ಮ ಬಂಧು ಬಳಗಾಗಲಿ ಫ್ರೆಂಡ್ಸ್ ಆಗಲಿ ಯಾರಾದ್ರೂ ನಮ್ಮ ಹತ್ರ ಇದ್ರೇನೆ, ಇಲ್ಲ ಅಂದರೆ ಯಾರೂ ಬರಲ್ಲ. ಅಯ್ಯೋ ಇವ್ರನ್ನ ನೋಡ್ಕೊಳ್ಳೋದು ಯಾರು, ಅವ್ರನ್ನ ನೋಡ್ಕೊಳ್ಳೋದು ಯಾರು. ಈಗಿನ ಕಾಲದಲ್ಲಿ ಒಂದು ಗ್ಲಾಸ್ ಕಾಫಿ ಕೊಡೋದು ಕಷ್ಟ, ಮಾತಾಡಿದ್ರೆ ಕಷ್ಟ. ಅಯ್ಯೋ ಇವ್ರನ್ನ ಮಾತಾಡಿದ್ರೆ ಹತ್ರ ಸೇರಿಸ್ಕೊಂಡ್ರೆ ಹೆಲ್ಪ್ ಮಾಡಬೇಕು. ಆದರೆ ನಮ್ಮ ಅಕ್ಕ ತಂಗಿ ನಮ್ಗೆ ಸಹಾಯದಲ್ಲಿ ಇದ್ದಾರೆ, ಅಂತಂದಿ ಸಹಾಯದಲ್ಲಿ ಇದ್ದಾರೆ. ಹೇಳೋದು ಬಂದು ಬಳಗ ಅಂದ್ರೇ ಅಷ್ಟೇ. ನಮ್ಮ ಹತ್ರ ಇದ್ರೇನೆ ಮನುಷ್ಯರು, ನಮ್ಮ ಹತ್ರ ಏನಿಲ್ಲ ಅಂದರೆ ಮನುಷ್ಯನೇ ಅಲ್ಲ. ನಾವು ಬೆಲೆನೂ ಕೊಡಲ್ಲ, ಯಾರೂ ಬೆಲೆ ಕೊಡಲ್ಲ. ನನ್ನ ತಂದೆ ಅಂದರೆ ತುಂಬ ಇಷ್ಟ, ತುಂಬ ಇಷ್ಟ. 5 ದಿವಸ ನನಗೂ ಬ್ರೆಸ್ಟ್ ಕ್ಯಾನ್ಸರ್ ಆಯಿತು 61ಅಲ್ಲಿ, ಈಗ 64. 2 ವರ್ಷ ಆಯಿತು ಬ್ರೆಸ್ಟ್ ಕ್ಯಾನ್ಸರ್ ಬಂದು. ಒಂದು ಸೈಡ್ ಪಾರ್ಟ್ ತೆಗೆದಾಗಿದೆ, ಕಿಮೊಥೆರಪಿ ಆಗಿದೆ, ರೇಡಿಯೇಷನ್ ಆಗಿದೆ. ಅದಾಗಿ 1-2 ವರ್ಷ, 1.5 ವರ್ಷಕ್ಕೆ ತಿರ್ಗಾ ಸ್ಟ್ರೋಕ್ ಆಯಿತು. 6 ತಿಂಗಳಿಗೆ ಸ್ಟ್ರೋಕ್ ಆಯಿತು. ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅಂದರೆ ದೇವ್ರಿಗೂ ಕಣ್ಣಿಗೆ ಗೊತ್ತಿಲ್ಲ, ನಮ್ಮ ಮೇಲೆ ಯಾಕೆ ಕಣ್ಣಿದ್ದೇವೋ ಗೊತ್ತಿಲ್ಲ. ಕಷ್ಟಪಡ್ತಾ ಇದ್ದೀವಿ. ಟ್ರೀಟ್ಮೆಂಟು ಸ್ವಲ್ಪ ಆಗಿದೆ. ಈಗ ನಮ್ಮ ಫ್ರೆಂಡ್ಸ್ ಯಾರೋ ಹೇಳಿದ್ರು, ಈ ಜಾಗಕ್ಕೆ ಹೋಗಿ ನಿಮ್ಗೆ ಹೆಲ್ಪ್ ಆಗುತ್ತೆ, ದುಡ್ಡು ಜಾಸ್ತಿ ಖರ್ಚಾಗಿದೆ, ಸರಿ ಅಂತ ಕೇಳ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ದೇವ್ರ ದಯದಿಂದ ಗುಣ ಆಗಿಬಿಟ್ರೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ಯಾರಿಂದನೂ ನಾವು ಕೇಳಬಾರ್ದು. ಯಾರೂ ನಮ್ಗೆ ನೋಡೋದು ಇಲ್ಲ. ತುಂಬ ಕಷ್ಟ ಇದೆ ನೋಡೋದು. ನಾವೇ ನಮ್ಮ ಕೆಲಸ ಮಾಡ್ಕೋಬೇಕು. ಈಗಲೂ ನಮ್ಮ ಕೆಲಸ ನಾನೇ ಮಾಡ್ಕೊತೀನಿ, ಏನು ತೊಂದರೆ ಇಲ್ಲ. ಅಡುಗೆಯಿಂದನೂ ಮನೆ ಕೆಲಸದಿಂದನೂ ಎಲ್ಲನೂ ಮಾಡ್ಕೊತಾ ಇದ್ದೀವಿ. ಯಾರೂ ನಮ್ಗೆ ಹೆಲ್ಪ್ ಮಾಡೋಕ್ಕಾಗಲ್ಲ. ಈಗ ಎಲ್ಲ ಕೆಲಸದಲ್ಲಿದ್ದಾರೆ. ಕೆಲಸ ಮುಗಿಸ್ಕೊಂಬಂದು ನಮ್ಮನ್ನು ಏನು ನೋಡ್ತಾರೆ? ಅವ್ರವ್ರ ಮನೆ ಜೀವನ ನೋಡೋಕ್ಕೆ ಸರಿಗಿದೆ ಟೈಮ್. ಇನ್ನು ನಮ್ಮನ್ನು ಏನು ನೋಡ್ತಾರೆ ಅವರು? ಹಾಗಾಗಿ ನಮ್ಮ ಆರೋಗ್ಯ ನಾವು ಚೆನ್ನಾಗಿ ನೋಡ್ಕೋಬೇಕು. ಚಿನ್ನ ಬೆಳ್ಳಿ ಗಿಳ್ಳಿ ಎಲ್ಲ ಬಿಟ್ಬಿಡಿ, ಆರೋಗ್ಯನೇ ಮುಖ್ಯ. ಫಸ್ಟು ಆರೋಗ್ಯ. ಆರೋಗ್ಯ ಆದ್ಮೇಲೆ ಬೇರೆ ಚೀಸ್ ಎಲ್ಲ ನಮಗೆ ಬೇಕಾಗಿದೆ. ಕಾಯಿಲೆ ಬಂದಾಗ ಡಾಕ್ಟರ್ ಆಗಲಿ ಯಾರಾಗಲಿ ನಮಗೆ ರೀಸನೇ ಇಲ್ಲ. ಬಂದಿದೆ, ಗುಣ ಮಾಡ್ಕೋಬೇಕು. ನಾನು ಇದನ್ನು ನೋಟಿಸ್ ಮಾಡೋದು ನಾನೇ ನೋಟಿಸ್ ಮಾಡಿದ್ದು. ಅಂದರೆ ಸುಮ್ಮನೆ ಇದಕ್ಕಿದ್ದಂಗೆ ಜಸ್ಟ್ ನೋಟಿಸ್ ಮಾಡಿಕೊಂಡೆ. ನನಗೆ 2 ಗಂಟೆ ಆಗಿತ್ತು. ನನಗೆ ಸ್ವಲ್ಪ ಡೌಟ್ ಆಯಿತು, ಏನಪ್ಪ ಇದು ಗಂಟು ಬಂದಿದೆ ಅಂತ. ಹಾಗಾಗಿ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಸಪ್ತಗಿರಿ ಹಾಸ್ಪಿಟ್ಲ್ ಅಂತಿದೆ, ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಒಂದು 4 ಡೇಸ್ ನೋಡ್ತಾರಲ್ಲ, ಚೆಕ್ ಮಾಡ್ತಾರಲ್ಲ, ಏನೇನಾಗಿದೆ ಅಲ್ಟ್ರಾಸೌಂಡ್ ಆಗಲಿ, ಒಂದು ಬಯೋ ಇದು ಹೇಳ್ತಾರೆ, ಅದನ್ನು ಇಂಜೆಕ್ಷನ್ ಎಲ್ಲ ಟೋಟಲ್ ಮಾಡಿ ಲಾಸ್ಟಲ್ಲಿ ಕ್ಯಾನ್ಸರ್ ಅಂತ ಹೇಳಿದ್ರು. ತಲೆ ಕೆಟ್ಟೋಯ್ತು, ಏನಪ್ಪ ಇದು ಕ್ಯಾನ್ಸರು. ಸ್ಟಾರ್ಟಿಂಗ್ ನಮಗೆ ಭಯ ಆಗೇ ಆಗುತ್ತೆ, ಆಗದೆ ಇರಲ್ಲ. ಹಂಗಾಗಿ ಫ್ಯಾಮಿಲಿನಲ್ಲಿ ಗೊತ್ತಾಯಿತು. ಫ್ಯಾಮಿಲಿಯವರೆಲ್ಲ ಅಳಕ್ಕೆ ಶುರು ಮಾಡೋದು, ಏನಕ್ಕೆ ಕಳ್ತೀರಾ, ಗುಣ ಆಗುತ್ತೆ. ಒಂದು ಕಡೆ ಹೋಗಿದ್ವಿ, ಅಲ್ಲಿ ಅವರು ಒಂದು ಅಡ್ರೆಸ್ ಕೊಟ್ಟರು, ಹಾಸ್ಪಿಟ್ಲ್ ಅಡ್ರೆಸ್ ಕೊಟ್ಟರು. ಇಲ್ಲೇ ನಾಗರಬಾವಿನಲ್ಲಿ ಅನ್ಕೋವಿಲ್ಲ ಅಂತ ಹಾಸ್ಪಿಟ್ಲ್ ಇದೆ, ಅಡ್ರೆಸ್ ಕೊಟ್ಟರು. ಅಲ್ಲಿ ಹೋದ್ಮೇಲೆ ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿದ್ರು. ಇಮಿಡಿಯೇಟ್ ಆಪ್ರೇಷನ್ ಮಾಡಬೇಕು ಅಂದರು. ಬೆಳಗ್ಗೆನೇ ಟ್ರೀಟ್ಮೆಂಟ್ ಕೊಟ್ಟು ಆಪ್ರೇಷನ್ ಮಾಡಿದ್ರು. ಕಿಮೊಥೆರಪಿ ಆಯಿತು, 1 ತಿಂಗಳು ರೇಡಿಯೇಷನ್ ಆಯಿತು, ಒಂದು PPI ಕಾರ್ಡ್ ಇತ್ತು, ಅದನ್ನು ಪ್ರೊಡ್ಯೂಸ್ ಮಾಡಿ ಸ್ವಲ್ಪ ಹೆಲ್ಪ್ ಆಯಿತು. ಟ್ಯಾಬ್ಲೆಟ್ಸ್ ಎಲ್ಲ ಕಾಸು ಕೊಟ್ಟು ನಾವು ತೊಗೊಂಡ್ವಿ. ಅದು 2 ವರ್ಷ ಟ್ರೀಟ್ಮೆಂಟ್ ಆಯಿತು. ಮತ್ತು 3 ತಿಂಗಳಿಗೆ 10,000 ರೂಪಾಯಿ ಕೊಟ್ಟು ಅಲ್ಲಿ ಹೋಗ್ಬೇಕಾಗಿತ್ತು. 2 ವರ್ಷ ಹೋಗಿದ್ದೀನಿ. ನೆಕ್ಸ್ಟ್ ಹೋಗೋಕ್ಕಾಗಲ್ಲ ಅಂದರೆ ಇದು ಬಂತು. ಎಲ್ಲಿ ಓದಾಡ್ಕೊಂಡು ಹೋಗ್ತೀರಾ? ತುಂಬ ಕಷ್ಟ ಇತ್ತು. ನನ್ನ ತಂಗಿನೇ ನನ್ನನ್ನು 2 ತಿಂಗಳು ಫುಲ್ ಕಂಪ್ಲೀಟ್ ನೋಡಿಕೊಂಡ್ರು. ಆಮೇಲೆ ನನ್ನ ಕಾಲ ಮೇಲೆ ನಾನೇ ಓಡಾಡ್ಕೊಂಡು ಬರೋ ಥರ ಎಲ್ಲ ಮಾಡಿದೆ. ಫಸ್ಟ್ ಇದು ಮಣಿಪಾಲಲ್ಲಿ ಆಯಿತು. ಆಮೇಲೆ ಪಲ್ಮನರಿಗೆ ಹೋಗಿ ಮೆಡಿಸಿನ್ ತೊಗೊಂಡು ಬಂದೆ 3 ಸಲ. ಅಲ್ಲಿಂದ ಆಚೆಗೆ ಫಿಸಿಯೋಥೆರಪಿ ಮಾಡ್ಕೊಂಡಿದ್ದೆ. ಎಷ್ಟು ದುಡ್ಡು ಅಂತ ಮನೆಯವರು ಖರ್ಚು ಮಾಡ್ತಾರೆ. ಮಗ ಇದ್ದಾನೆ, ಚೆನ್ನಾಗಿ ನೋಡ್ಕೊತಾ ಇದ್ದಾನೆ, ಯಜಮಾನ್ರಿಲ್ಲ, 10 ವರ್ಷ ಆಯಿತು ತಿರುಗಿ. ಮಗನೂ ಸೊಸೆ ಇದ್ದಾಳೆ, ಮಗು ಇದೆ. ಎಷ್ಟು ಖರ್ಚಂತ ಅವರು ಮಾಡೋಕ್ಕಾಗತ್ತೆ. ನಾವು ಅವ್ರಿಗೆ ಹೇಳೋಕ್ಕಾಗಲ್ಲ. ಈ ವಿಷಯಕ್ಕೆ ಒಂದು 2 ಲಕ್ಷ ಖರ್ಚಾಗಿದೆ. ಅಲ್ಲ, ಪ್ಯಾರಲೈಸ್ಗೆ ಒಂದು 50 ಆಗಿದೆ. ಈ ಕ್ಯಾನ್ಸರ್ಗೆ
2 ಲಕ್ಷ, 2 ಲಕ್ಷ ಆಗಿದೆ. 2 ಲಕ್ಷ ಆಗಿದೆ. ಈ ಕಾಲದಲ್ಲಿ ಮನೆಯವರು ಖರ್ಚು ಮಾಡೋದು ತುಂಬ ಕಷ್ಟ ಇದೆ. ಅವ್ರವ್ರದ್ದು ಜೀವನ ನಡೆಸೋದೇ ಅವ್ರಿಗೆ ಕಷ್ಟ ಇದೆ. ತಾಯಿಯಾಗಿ ನಾವು ಕೇಳ್ಕೊಳ್ಳೋಕ್ಕೂ ಕಷ್ಟ ಇದೆ. ಹಂಗಾಗಿ ನಮ್ಮ ಫ್ರೆಂಡ್ ಯಾರೋ ಹೇಳಿದ್ರು, ಆಂಟಿ ಹೋಗಿ ಇಲ್ಲಿ ಗುಣ ಆಗುತ್ತೆ ನಿಮಗೆ ಅಂತ. ನಾನು ರೀಸೆಂಟಾಗಿ ಒಂದು 15 ಡೇಸ್ ಅಂತ ಹೇಳಿದ್ರು. ನನಗೆ ಧೈರ್ಯ ಬರಲಿಲ್ಲ ನಾನು ಇಂಡಿಪೆಂಡೆಂಟಾಗಿ ಬರೋದಕ್ಕೆ ಹೊರಗಡೆ. ಸರಿ, ಈಗ ಧೈರ್ಯ ಮಾಡಿಕೊಂಡು 5 ದಿವಸದಿಂದ ಬರ್ತಾ ಇದ್ದೀನಿ. ನನಗೆ ಇದು ಸ್ಟ್ರೋಕ್ ಆದಮೇಲೆ ಈ ಕೈ ಫಿಸಿಯೋಥೆರಪಿ ಮಾಡೋವಾಗೆಲ್ಲ ಮೇಲ್ವರೆಗೂ ಎತ್ತಿಸ್ತಾ ಇದ್ರು ಅವರು. ಈಗೇನೋ ಒಂದು 2 ತಿಂಗಳಿಂದ ಫ್ರೋಸನ್ ಪೇನ್ ಬಂದಿದೆ. ಅಂದರೆ ಇಲ್ಲಿ ಬ್ಲಡ್ ಬ್ಲಾಕ್ ಆಗಿದೆ, ಶೋಲ್ಡರ್ ಪೇನ್ ಆಗ್ತಾ ಇದೆ. ಈ ಕೈ ಬಂದು ನಾನು ಇಂಡಿಪೆಂಡೆಂಟಾಗಿ ಎತ್ತಕ್ಕಾಗ್ತಿರ್ಲಿಲ್ಲ. ಈಗ ನಾನು ಎತ್ತಾ ಇದ್ದೀನಿ, ಅಂದರೆ ಇಲ್ಲಿ ಬಂದು ಎತ್ತಾ ಇದ್ದೀನಿ. ಈ ಹ್ಯಾಂಡ್ ಶೋಲ್ಡ್ರು ಹಿಂಗೆ ಹಿಡ್ಕೊಂಡು ಬಿಟ್ಟಿದೆ. ಎಷ್ಟು ಜೀವ ಹೋಗಿ ಜೀವ ಬರುತ್ತೆ ಇದನ್ನು ಹಿಂಗೆ ಎತ್ತಿ ಹಿಂಗೆ ಮಾಡೋದು. ಈಗ ನಾನು ಅದನ್ನು ಎತ್ತುತ್ತಾ ಇದ್ದೀನಿ. ಅಂದರೆ ನನಗೆ ಖುಷಿ ಇದೆ, ನಾನು ಇಲ್ಲಿ ಗುಣ ಆಗಿನೇ ಹೋಗ್ತೀನಿ ಅಂತ ನಾನು ಶಪಥ ಮಾಡ್ತೀನಿ. ನಿಜವಾಗ್ಲೂ ಶಪಥ ಮಾಡ್ತೀನಿ, ಗುಣ ಆಗೇ ಹೋಗ್ತೀನಿ. ಬೇರೆಲ್ಲೂ ಟ್ರೀಟ್ಮೆಂಟ್ ಹೋಗಲ್ಲ, ನಾನು ಇಲ್ಲೇ ಬರ್ತೀನಿ, ಇಲ್ಲೇ ಬಂದು